ನಟ ಧನ್ವೀರ್ ಅವರಿಗೆ ವಿಜಯಲಕ್ಷ್ಮಿ ಅವರು ಕೂಡ ಕಾಲ್ ಮಾಡಿ ಕಣ್ಣೀರ್ ಹಾಕ್ತಾರೆ. ಹೌದು, ಕಾಲ್ ಮಾಡಿದ್ದಂತ ಒಂದು ರೀಸನ್ ಏನಪ್ಪಾ ಅಂದ್ರೆ ವಿಜಯಲಕ್ಷ್ಮಿ ಅವರು ಡಿವೋರ್ಸ್ ಅವ್ರನ್ನ ನೋಡ್ಬೇಕು ಅನ್ಕೊಂಡಿದ್ದಾರೆ, ಜೈಲ್ಗೆ ಹೋಗ್ಬೇಕು ಅನ್ಕೊಂಡಿದ್ದಾರೆ. ಧನ್ವೀರ್ ಅವರು ಕೂಡ ಪ್ರಯತ್ನ ಪಟ್ಟರು, ನಿನ್ನೆ ಅದು ಸಾಧ್ಯವಾಗಿಲ್ಲ. ಬಟ್ ಇವತ್ತು ಬಹುಶಃ ಭೇಟಿ ಆಗುವಂತ ಒಂದು ಸಾಧ್ಯತೆ ಇದೆ. ಡಿವೋರ್ಸ್ ಅವರು ಜೈಲ್ಗಡೆ ಇದ್ದಾರೆ, ತುಂಬಾನೇ ಕಷ್ಟ ಪಡ್ತಾ ಇದ್ದಾರೆ. ಅವರಿಗೆ ಅಲ್ಲಿ ಕಷ್ಟದ ಹೊರೆ ಕೂಡ ಜಾಸ್ತಿ ಆಗ್ತಿದೆ. ಬೆನ್ನು ನೋವು ಕೂಡ ಅಲ್ಲಿ ಕೆಳಗಡೆ ಮಲ್ಕೋಬೇಕು, ಫೆಸಿಲಿಟಿ ಇರೋದಿಲ್ಲ. ಲಾಸ್ಟ್ ಟೈಮ್ ಹೆಂಗೋ ಫೆಸಿಲಿಟಿಗಳು ಸಿಕ್ತು, ಬಟ್ ಈ ಟೈಮ್ ಸ್ಟ್ರಿಕ್ಟ್ ಮಾಡಿದ್ದಾರೆ, ಅಷ್ಟಾಗಿ ಏನು ಕೂಡ ಸಿಗೋದಿಲ್ಲ. ಆದ ಕಾರಣ ಡಿವೋರ್ಸ್ ಗೆ ಒಂದು ಬೆನ್ನು ನೋವು ಕೂಡ ಜಾಸ್ತಿ ಆಗಿದೆ. ವಿಜಯಲಕ್ಷ್ಮಿ ಅವರು ಮತ್ತೆ ಮಗ ಕೂಡ ಇವತ್ತು ಭೇಟಿ ಆಗುವಂತ ಸಾಧ್ಯತೆ ಇದೆ. ಡಿವೋರ್ಸ್ ದರ್ಶನ್ ಅವರು ಇನ್ನ ಎಷ್ಟು ತಿಂಗಳು ಒಳಗಡೆ ಇರುತ್ತಾರೋ ಗೊತ್ತಿಲ್ಲ. ಬಹುಶಃ ಈಗ ಮುಂದಿನ ತಿಂಗಳಿಗೆ ಪೋಸ್ಟ್ ಪೋನ್ ಆಗಿದೆ. ಕೋರ್ಟ್ ನಂತರದಲ್ಲಿ ಏನಾದ್ರು ಬೇಲ್ ಅಪೀಲ್ ಮಾಡಬಹುದಾ, ಅವರು ಕೂಡ ಮನವಿಯನ್ನ ಸಲ್ಲಿಸಬಹುದಾ, ಕಾದು ನೋಡ್ಬೇಕಿದೆ. ಸದ್ಯಕ್ಕಂತೂ ತುಂಬಾನೇ ಕಷ್ಟದ ಕೆಲಸ. ಸುಪ್ರೀಂ ಕೋರ್ಟ್ ಜಾಮೀನನ್ನ ರದ್ದುಗೊಳಿಸಿದ್ದೇ ಒಂದು ರೀತಿಯಲ್ಲಿ ಆಶ್ಚರ್ಯ. ಮತ್ತೆ ಅವರು ಕೂಡ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ಡಿವೋರ್ಸ್ ಪರ ವಕೀಲರು ಕೂಡ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಮುಂದೆ ಏನಾಗುತ್ತೋ ಕಾದು ನೋಡ್ಬೇಕು. ನಿನ್ನಲ್ಲಿ ಧನ್ವೀರ್ ಹತ್ರ ಕಾಲ್ ಮಾಡಿ ವಿಜಯಲಕ್ಷ್ಮಿ ಅವರು